ಒಂದು ಲೀನಿಯರ್ ಇಕ್ವೇಶನ್ ಸ್ಟ್ಯಾಂಡರ್ಡ್ ಫಾರ್ಮ್ ಏನದರಿ ax plus by plus c is equal to 0 where x and y are variables and abc are constants. ಒಂದ್ ವೇಳೆ ಎರಡು ಲೈನ್ ಏನಾದ್ರು ಇಂಟರ್ಸೆಕ್ಟ್ ಆಗ್ಲಿಕ್ಕೆ ಅಂತಂದ್ರ ಅವು ಏನಾಗಿರ್ತಾವ ಅಂತಂದ್ರೆ ಕನ್ಸಿಸ್ಟೆಂಟ್ ಇರ್ತಾವು, ಅದಕ್ಕೆ ಏನಪ್ಪಾ ಅಂದ್ರ ಒಂದ್ ಸೊಲ್ಯೂಷನ್ ಇರ್ತೈತಿ. ಆಂತರ ಒಂದಕ್ಕೊಂದು ಏನಪ್ಪಾ ಅಂದ್ರೆ ಎರಡು ಓವರ್ಲ್ಯಾಪ್ ಆಗ್ಲಿಕತ್ತಾವು, ಕೋಇನ್ಸೈಡ್ ಆಗ್ಲಿಕತ್ತಾವ ಅಂತಂದ್ರ ಅವು ಏನಾಗಿರ್ತಾವ್ರಿ ಕನ್ಸಿಸ್ಟೆಂಟ್ ಡಿಪೆಂಡೆಂಟ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಆಗಿರ್ತಾವು. ಅವಕ್ಕೆ ಎಷ್ಟು ಸೊಲ್ಯೂಷನ್ ಇರ್ತಾವ ಅಂತಂದ್ರ ಇನ್ಫೈನೈಟ್ ಸೊಲ್ಯೂಷನ್ ಇರ್ತಾವ. ಸೊ ಒಂದ್ ವೇಳೆ ಲೈನ್ಸ್ ಏನಾದ್ರು ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗ್ಲಿಕತ್ತಾವು ಅಂತಂದ್ರ ಅದಕ್ಕೆ ಎಷ್ಟು ಸೊಲ್ಯೂಷನ್ ಇರ್ತಾವ ಅಂತಂದ್ರೆ ಇದು ಒಂದು ಪಾಯಿಂಟ್ ಒಳಗೆ ಇಂಟರ್ಸೆಕ್ಟ್ ಆಗ್ಲಿಕತ್ತಿ, ಹಂಗಂದ್ರೆ ಎಷ್ಟು ಸೊಲ್ಯೂಷನ್ ಇರ್ತಾವ ಅಂತಂದ್ರ ಓನ್ಲಿ ಒನ್ ಸೊಲ್ಯೂಷನ್ ಅಥವಾ ಏನಪ್ಪಾ ಅಂತಂದ್ರೆ ಯುನಿಕ್ ಸೊಲ್ಯೂಷನ್ ಅಂತ ಹೇಳ್ಬೋದು. ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದು ನಿಮ್ಗೆ ಚೆನ್ನಾಗಿ ಅರ್ಥ ಆಗಿತ್ತೆ ಅಂದ್ರೆ ಸರಿ, ಇಲ್ಲ ಸರ್ ನಮ್ಗೆ ಇನ್ನೂ ಒಂದಿಷ್ಟು ಡೌಟ್ಸ್ ಅದಾವು, ಇನ್ನೂ ಕ್ಲಾರಿಫೈ ಆಗಿಲ್ಲ, ನಮ್ಗೆ ಇನ್ನೂ ಸ್ವಲ್ಪ ಡೌಟ್ಸ್ ಅದಾವು ಅಂತಂದ್ರೆ ಅವನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ. ಸ್ವಲ್ಪ ಹೊತ್ತೊಳಗೆ ನಿಮ್ಮ ಡೌಟ್ ಅನ್ನ ಕ್ಲಿಯರ್ ಮಾಡುವಂತ ಒಂದು ಪ್ರಯತ್ನ ನಾನು ಮಾಡಿದ್ದೆ. ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದ್ಕೋತಿದ್ದೀರಾ ಅಂತ ಹೇಳಿ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದೊಳಗ ನಮ್ಮ 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಇದ್ದು ದಟ್ ಸೆಕೆಂಡ್ ಚಾಪ್ಟರ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಇನ್ ಟೂ ವೇರಿಯೇಬಲ್ಸ್ ಇದ್ದು 1 ಮಾರ್ಕ್ ಕ್ವಶನ್ಸ್ ಅನ್ನ ಕಂಪ್ಲೀಟ್ ಆಗಿ ನಾವು ನೋಡಿದ್ವಿ ಏನ್ರಿ. ದಟ್ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಅನ್ನ ನೋಡಿದ್ವಿ, MCQs ಅನ್ನ ನೋಡಿದ್ವಿ. ಈ ಒಂದು ವಿಡಿಯೋದೊಳಗೆ ಏನ್ ಮಾಡೋಣ ಅಂತಂದ್ರೆ 1 ಮಾರ್ಕ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋಣ ಅಂತ. ಅಬ್ಜೆಕ್ಟಿವ್ ಕ್ವಶನ್ಸ್ ಏನಪ್ಪಾ ಅಂತಂದ್ರೆ MCQs 1 ರಿಂದ 16 ತನಕ ಇದ್ದವ್ರಿ. ಈ 1 ಮಾರ್ಕ್ ಕ್ವಶನ್ಸ್ ಏನದಾವ ಅಂತಂದ್ರೆ 17 ರಿಂದ 29 ಇದಾವು. ಈ ಒಂದು ವಿಡಿಯೋದೊಳಗೆ ಇಷ್ಟು ಕ್ವಶನ್ಸ್ ಅನ್ನ ನಾವು ಡಿಸ್ಕಸ್ ಮಾಡೋಣ ಅಂತ. ಓಕೆನಾ? ರೈಟ್. ಸೊ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ್ರಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈಗ ನನ್ನ ಒಂದು ಪರಿಚಯ ನಿಮ್ಗೆ ಆಲ್ರೆಡಿ ಇತ್ತು ಅಂತಂದ್ರೆ ಸರಿ, ಇಲ್ಲ ಸರ್ ದಟ್ ನಿಮ್ಮ ವಿಡಿಯೋನ ನಾವು ಇದೇ ಮೊದಲನೇ ಸಾರಿ ನೋಡ್ತಾ ಇದ್ದೀವಿ ಅಂತಂದ್ರೆ ಅನ್ನೋದಾಯ್ತಂದ್ರೆ ನನ್ನ ಒಂದು ಕಿರು ಪರಿಚಯವನ್ನು ಮಾಡ್ಕೋತೀನಿ. ನನ್ನ ಹೆಸರು ಮೃತ್ಯುಂಜಯ ಅಂತಂದೇಳಿ, ನಾನು ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಒಳಗೆ MTech ಅನ್ನ ಕಂಪ್ಲೀಟ್ ಮಾಡಿದ್ರಿ. ಆನಂತರ ನಾನು ನಿಮ್ಗೆ ಮ್ಯಾಥಮೆಟಿಕ್ಸ್ ಅನ್ನ ಟೀಚ್ ಮಾಡ್ತೀನಿ. ರೈಟ್. ಸೊ ನಮ್ಮ ಫಸ್ಟ್ 1 ಮಾರ್ಕ್ಸ್ ಇಂದು ದಟ್ ಫಸ್ಟ್ ಕ್ವಶನ್ 17ನೇ ಪ್ರಶ್ನೆ ಏನದ ನೋಡ್ರಿ. ರೈಟ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಎ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ವಿತ್ ವೇರಿಯಬಲ್ ಎಕ್ಸ್ ಅಂಡ್ ವೈ. ಸೊ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಸ್ಟ್ಯಾಂಡರ್ಡ್ ಫಾರ್ಮ್ ಬರೀಬೇಕಂತ ಹೇಳಿದಾರ್ರಿ. ಸೊ ಒಂದು ಲೀನಿಯರ್ ಇಕ್ವೇಶನ್ ಸ್ಟ್ಯಾಂಡರ್ಡ್ ಫಾರ್ಮ್ ಏನದರಿ ax plus by plus c is equal to 0 where x and y are variables and abc are constants. ಓಕೆ. ಸೊ ನಮಗೆ ಪೇರ್ ಇರಬೇಕು ಅಂತಂದ್ರೆ ಇನ್ನೊಂದು ಬೇಕು. ಇನ್ನೊಂದಂದ್ರೆ ಏನಾಗುತ್ತೆ ax plus by plus c is equal to 0. ಇವೆರಡೂ ಬೇರೆ ಬೇರೆ ರೀತಿ ಅಂತಂದ್ರೆ ಗುರುತಿಸಬೇಕು ಅನ್ನೋ ಸಲುವಾಗಿ ಏನ್ ಮಾಡೋಣ ಅಂತಂದ್ರೆ ಮೊದಲನೇ ಇಕ್ವೇಶನ್ ಗೆ a1 b1 c1 ಅಂತ ಬರೆಯೋಣ. ಎರಡನೇ ಇಕ್ವೇಶನ್ ಗೆ a2 b2 c2 ಅಂತ ಬರೆಯೋಣ. ಸೊ ಇದಕ್ಕೆ ಕಂಡೀಷನ್ ಬೇಕಲ್ರಿ. ಕಂಡೀಷನ್ ಏನಪ್ಪಾ ಅಂತಂದ್ರೆ ಸ್ಕ್ವೇರ್ ರೂಟ್ ಆಫ್ a1 ಸ್ಕ್ವೇರ್ ಪ್ಲಸ್ b1 ಸ್ಕ್ವೇರ್ ಇದೇನಾಗಿರ್ಬಾರ್ದು ಅಂದ್ರೆ 0 ಆಗಿರಬಾರ್ದು. ಆ ನಂತರ ಇಲ್ಲಿ a2 ಸ್ಕ್ವೇರ್ ಪ್ಲಸ್ b2 ಸ್ಕ್ವೇರ್ ಏನಪ್ಪಾ ಅಂತಂದ್ರೆ 0 ಆಗಿರಬಾರ್ದು. ಸರ್ ಈ ಕಂಡೀಷನ್ ನಮಗ್ ಬೇಕಾ ಅಂತಂದ್ರೆ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳಿದ್ರೆ ನಾವು ಕಂಡೀಷನ್ ನ ಬರಿಬೇಕಾಗುತ್ತೆ. ರೈಟ್. 18ನೆಯ ಪ್ರಶ್ನೆ ಏನದ ನೋಡ್ರಿ. ಹೌ ಮೆನಿ ಸೊಲ್ಯೂಷನ್ಸ್ ಡಸ್ ಎ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಇನ್ ಟೂ ವೇರಿಯೇಬಲ್ಸ್ have if they are inconsistent. ಓಕೆ. ಒಂದ್ ವೇಳೆ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಏನಾದ್ರೂ ಇನ್ಕನ್ಸಿಸ್ಟೆಂಟ್ ಇದ್ವು ಅಂತಂದ್ರೆ ಸೊಲ್ಯೂಷನ್ಸ್ ಎಷ್ಟಿರ್ತಾವ ಅಂತ ಕೇಳಕತ್ತಾರ. ಓಕೆ. ಸೊ ಕನ್ಸಿಸ್ಟೆಂಟ್ ಅಂದ್ರೆ ಎಂತಾವ್ ಇರ್ತಾವ್ರಿ, ಎರಡ್ ಲೈನ್ ಏನಾದ್ರು ಒಂದಕ್ಕೊಂದು ಪ್ಯಾರಲ್ ಇದ್ವು ಅಂತಂದ್ರ ಅವು ಏನಾಗಿರ್ತಾವ ಅಂತಂದ್ರೆ ಇನ್ಕನ್ಸಿಸ್ಟೆಂಟ್ ಆಗಿರ್ತಾವ. ಓಕೆ. ಸೊ ಇದಕ್ಕೆ ಎಷ್ಟು ಸೊಲ್ಯೂಷನ್ ಇರ್ತೈತಿ ಅಂತಂದ್ರೆ ನೋ ಸೊಲ್ಯೂಷನ್. ಓಕೆ. ಸೊ ಇದೇನಪ್ಪಾ ಅಂದ್ರೆ ಸೊಲ್ಯೂಷನ್ ಇರಲ್ಲ. ಒಂದ್ ವೇಳೆ ಎರಡು ಲೈನ್ ಏನಾದ್ರು ಇಂಟರ್ಸೆಕ್ಟ್ ಆಗ್ಲಿಕ್ಕೆ ಅಂತಂದ್ರ ಅವು ಏನಾಗಿರ್ತಾವ ಅಂತಂದ್ರೆ ಕನ್ಸಿಸ್ಟೆಂಟ್ ಇರ್ತಾವು, ಅದಕ್ಕೆ ಏನಪ್ಪಾ ಅಂದ್ರೆ ಒಂದ್ ಸೊಲ್ಯೂಷನ್ ಇರ್ತೈತಿ. ಆಂತರ ಒಂದಕ್ಕೊಂದು ಏನಪ್ಪಾ ಅಂದ್ರೆ ಎರಡು ಓವರ್ಲ್ಯಾಪ್ ಆಗ್ಲಿಕತ್ತಾವು, ಕೋಇನ್ಸೈಡ್ ಆಗ್ಲಿಕತ್ತಾವ ಅಂತಂದ್ರ ಅವು ಏನಾಗಿರ್ತಾವ್ರಿ ಕನ್ಸಿಸ್ಟೆಂಟ್ ಡಿಪೆಂಡೆಂಟ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಆಗಿರ್ತಾವು. ಅವಕ್ಕೆ ಎಷ್ಟು ಸೊಲ್ಯೂಷನ್ ಇರ್ತಾವ ಅಂತಂದ್ರೆ ಇನ್ಫೈನೈಟ್ ಸೊಲ್ಯೂಷನ್ ಇರ್ತಾವ. ನೆಕ್ಸ್ಟ್ 19ನೇ ಪ್ರಶ್ನೆ ಏನದ ನೋಡ್ರಿ. ಹೌ ಮೆನಿ ಸೊಲ್ಯೂಷನ್ ಡಸ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ a1x plus b1y plus c1 equal to 0 and a2x plus b2y plus c2 is equal to 0 have if a1 by a2 is not equal to b1 by b2. ಇಲ್ಲಿ ಏನಂತಂದ್ರೆ a1 by a2 ಮತ್ತೆ b1 by b2 ಇವೆರಡು ರೇಷಿಯೋಸ್ ಈಕ್ವಲ್ ಇರ್ಲಿಲ್ಲಪ್ಪ ಅಂತಂದ್ರೆ ನಮಗ ಎಷ್ಟು ಸೊಲ್ಯೂಷನ್ಸ್ ಇರ್ತಾವ ಅಂತ ಕೇಳಕತ್ತಾರ್ರಿ. ಓಕೆ. ಇವೆರಡು ಈಕ್ವಲ್ ಇಲ್ಲ ಅಂತಂದ್ರೆ ಅವು ಎಂತ ಲೈನ್ಸ್ ಈಕ್ವಲ್ ಇರಂಗಿಲ್ರಿ. ಎರಡು ಲೈನ್ ಇಂಟರ್ಸೆಕ್ಟ್ ಆಗ್ತಿದ್ವು ಅಂತಂದ್ರೆ ಮೊದಲೇ ಎರಡು ರೇಷಿಯೋ ಈಕ್ವಲ್ ಇರಲ್ಲ. ಸೊ ಇಂಟರ್ಸೆಕ್ಟ್ ಆಗ್ಲಿಕ್ಕತ್ತಾವ ಅಂದ್ರೆ ಎಷ್ಟು ಪಾಯಿಂಟ್ ಒಳಗೆ ಕಟ್ ಆಗಕತ್ತಾವ್ರಿ ಅವು ಇಂಟರ್ಸೆಕ್ಟ್ ಆಗ್ಲಿಕ್ಕತ್ತಾವ 1 ಪಾಯಿಂಟ್ ಒಳಗ. ಹಂಗಂದ್ರೆ ಎಷ್ಟು ಸೊಲ್ಯೂಷನ್ ಇರ್ತೈತಿ ಅಂತಂದ್ರೆ ಒಂದ್ ಸೊಲ್ಯೂಷನ್ ಇರ್ತೈತಿ. ಅಥವಾ ನಾವು ಇದನ್ನ ಯಾವ ರೀತಿ ಹೇಳ್ತೀವಿ ಅಂತಂದ್ರೆ ಯುನಿಕ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಒಂದೇ ಒಂದು ಸೊಲ್ಯೂಷನ್ ಇರ್ತೈತಿ. ನಂತರ 20ನೆಯ ಪ್ರಶ್ನೆ. How many solutions does the pair of linear equations in two variables have
if the lines represented by them are coincident. ಸೊ ಎರಡ್ ಲೈನ್ ಏನಪ್ಪಾ ಏನಂತಂದ್ರೆ ದಟ್ ಕೋಇನ್ಸೈಡ್ ಆಗ್ತಿದ್ವು ಅಂತಂದ್ರೆ ಅದಕ್ಕ ನಂಬರ್ ಆಫ್ ಸೊಲ್ಯೂಷನ್ಸ್ ಎಷ್ಟಿರ್ತಾವು ಅಂತ ಕೇಳಾಕತ್ತಾರ. ಓಕೆ, ಸೊ ಎರಡ್ ಲೈನ್ ಕೋಇನ್ಸೈಡ್ ಆಗ್ಲಿಕತ್ತಾವ ಅಂದ್ರೆ ಎಷ್ಟು ಪಾಯಿಂಟ್ ಒಳಗೆ ಇಂಟರ್ಸೆಕ್ಟ್ ಆಗ್ಲಿಕತ್ತಾವ್ರಿ? ಇದ್ರೊಳಗಿರುವಂತಹ ಪ್ರತಿಯೊಂದು ಪಾಯಿಂಟ್ ಒಳಗೆ ಏನಪ್ಪಾ ಅಂದ್ರೆ ಇವೆರಡು ಲೈನ್ ಇಂಟರ್ಸೆಕ್ಟ್ ಆಗ್ಲಿಕತ್ತಾವು. ಓಕೆ, ಸೊ ಎಷ್ಟು ಪಾಯಿಂಟ್ ಒಳಗೆ ಇಂಟರ್ಸೆಕ್ಟ್ ಆಗ್ತಿರ್ತಾವ ಅಷ್ಟು ಆನ್ಸರ್ಸ್ ಇರ್ತಾವು. ಇವು ಎಷ್ಟು ಪಾಯಿಂಟ್ ಒಳಗೆ ಇಂಟರ್ಸೆಕ್ಟ್ ಆಗ್ಲಿಕತ್ತಾವ ಅಂತಂದ್ರ ಒಂದು ಲೈನ್ ಒಳಗ ಇನ್ಫೈನೈಟ್ ನಂಬರ್ ಆಫ್ ಪಾಯಿಂಟ್ಸ್ ಇರ್ತಾವು. ಹಂಗಂದ್ರೆ ಇನ್ಫೈನೈಟ್ ಪಾಯಿಂಟ್ಸ್ ಒಳಗೆ ಇವು ಇಂಟರ್ಸೆಕ್ಟ್ ಆಗ್ಲಿಕತ್ತಾವು. ಹಂಗಂದ್ರೆ ಎಷ್ಟು ಸೊಲ್ಯೂಷನ್ ಇರ್ತಾವ ಅಂತಂದ್ರ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಇರ್ತಾವ. ಸರಿನಾ? ನಂತರ 21ನೇ ಪ್ರಶ್ನೆ ಏನ್ರಿ? ದ ಪೆರಿಮೀಟರ್ ಆಫ್ ದ ರೆಕ್ಟಾಂಗಲ್ ಹ್ಯಾವಿಂಗ್ ಲೆಂತ್ L units and breadth B units is 32 meter form a linear equation in two variables for this statement. Okay, so ಏನದರಿ? ಒಂದು ರೆಕ್ಟಾಂಗಲ್ ಅದ, ಅದರ ಲೆಂತ್ ಎಷ್ಟದ ಏನದ ಅಂತಂದ್ರ ಎಲ್ ಅದ, ಆಂತರ ಏನದ್ರಿ? ಬ್ರೆಡ್ತ್ ಏನದ ಅಂತಂದ್ರ ಬಿ ಅದ. ಲೆಂತ್ ಎಲ್ ಐತಿ, ಬ್ರೆಡ್ತ್ ಬಿ ಐತಿ. ಆ ನಂತರ ಇದ್ರದ್ದು ಪೆರಿಮೀಟರ್ ಏನದ ಅಂದ್ರೆ ಈ ಒಂದು ರೆಕ್ಟಾಂಗಲ್ ಪೆರಿಮೀಟರ್ ಏನದ ಅಂತಂದ್ರ ಪೆರಿಮೀಟರ್ ಆಫ್ ರೆಕ್ಟಾಂಗಲ್ ಇದೇ ಏನದ ಅಂದ್ರಿ 32 ಮೀಟರ್ ಅದ. ಓಕೆ, ಸೊ ವಾಟ್ ಇಸ್ ದ ಫಾರ್ಮುಲಾ ಫಾರ್ ಪೆರಿಮೀಟರ್ ಆಫ್ ರೆಕ್ಟಾಂಗಲ್ ಪೆರಿಮೀಟರ್ ಫಾರ್ಮುಲಾ ಏನ್ರಿ? 2 into L plus B is equal to 32. ಓಕೆನಾ? ಸೊ ಈ 2 ಮತ್ತೆ ಬ್ರಾಕೆಟ್ ನಡ್ಬೇಕು ಇಂಟು ಅದರಿ. ಈ 2 ರೈಟ್ ಸೈಡ್ ತಗೊಂಡು ಹೋದ್ವಿ ಅಂದ್ರೆ ಏನಾಗುತ್ತೆ ಅಂದ್ರೆ ಡಿವೈಡೆಡ್ ಬೈ 2 ಆಗುತ್ತೆ. 32 ಡಿವೈಡೆಡ್ ಬೈ 2, 2 1 ಜಾ 2, 2 1 ಜಾ 2, 1 3 12 ಆಯ್ತು, 2 6 ಜಾ 12 ಅಂದ್ರೆ ಏನಾಗುತ್ತೆ ಅಂದ್ರೆ L plus B is equal to 16. ಇದೇನಪ್ಪಾ ಅಂತಂದ್ರೆ ಲೀನಿಯರ್ ಇಕ್ವೇಶನ್ ಇನ್ ಟೂ ವೇರಿಯೇಬಲ್ಸ್. ಎಲ್ ಮತ್ತೆ ಬಿ ಅನ್ನೋ ಏನಪ್ಪಾ ಅಂತಂದ್ರೆ ವೇರಿಯೇಬಲ್ಸ್ ಅದಾವು. ನಂತರ L plus B equal to 16 ಇದೇನಪ್ಪಾ ಅಂದ್ರೆ ಲೀನಿಯರ್ ಇಕ್ವೇಶನ್ ಟೂ ವೇರಿಯೇಬಲ್ ಆಗಿದೆ. ಓಕೆನಾ? ಅವ್ರು ಏನ್ ಕೇಳಿದ್ರೆ ನಮ್ಗೆ ರೀಪ್ರೆಸೆಂಟ್ ಮಾಡೋದ್ ಕೇಳ್ರಿ, ನಾವಿಲ್ಲಿ ರೀಪ್ರೆಸೆಂಟ್ ಮಾಡಿದೀವಿ. ಓಕೆ, ನಂತರ 22ನೇ ಲೆಕ್ಕ 22nd ಕ್ವಶನ್ ಏನಂದ ನೋಡ್ರಿ? ಇನ್ ಎ ಕ್ಲಾಸ್ ದ ನಂಬರ್ ಆಫ್ ಬಾಯ್ಸ್ is one more than the twice the number of girls form a linear equation in two variables for this statement. Okay, so ಒಂದು ಕ್ಲಾಸ್ ಒಳಗೆ ಏನಪ್ಪಾ ಅಂತಂದ್ರೆ ಬಾಯ್ಸ್ ಸ್ಟ್ರೆಂತ್ ಎಷ್ಟದರಿ? ಬಾಯ್ಸ್ ಸ್ಟ್ರೆಂತ್ ಎಷ್ಟೈತಿ ಅಂತಂದ್ರೆ ಏನ್ರಿ? ಬಾಯ್ಸ್ ಸ್ಟ್ರೆಂತ್ ಎಷ್ಟದ ಅಂತಂದ್ರೆ one more than the twice the number of girls. Okay, so boys ಎಷ್ಟದಾರ ಅಂತಂದ್ರೆ ಗರ್ಲ್ಸ್ ಎಷ್ಟದಾರ ಅದರದ್ದು ಟ್ವೈಸ್, ಅದರ ಡಬಲ್ ಕಿನ ಏನಪ್ಪಾ ಅಂತಂದ್ರೆ ಒಬ್ರು ಹೆಚ್ಚಿಗೆ ಅದಾರ ಅಂತ ಹೇಳಕತ್ತಾರ. ಓಕೆ, ಸೊ ಸ್ಟ್ರೆಂತ್ ಆಫ್ ಬಾಯ್ಸ್ ಈಸ್ ಟ್ವೈಸ್ ದ ಸ್ಟ್ರೆಂತ್ ಟು ಒನ್ ಮೋರ್ ದೆನ್ ದ ಟ್ವೈಸ್ ದ ಸ್ಟ್ರೆಂತ್ ಆಫ್ ಗರ್ಲ್ಸ್. ಓಕೆನಾ? ಸೊ ಇದನ್ನ ಇದು ಬಾಯ್ಸ್ ಸ್ಟ್ರೆಂತ್ ಅವ್ರು ಏನ್ ಹೇಳಕತ್ತಾರ ಇದ್ರ ಎಕ್ಸ್ ಅಂತ ಹೇಳಕತ್ತಾರ. ಇದು ದಟ್ ಗರ್ಲ್ಸ್ ಸ್ಟ್ರೆಂತ್ ನ ಅವ್ರು ಏನ್ ರಿಪ್ರೆಸೆಂಟ್ ಮಾಡಕತ್ತಾರ ಅಂತಂದ್ರೆ y ಅಂತಂದ್ರೆ ರಿಪ್ರೆಸೆಂಟ್ ಮಾಡಕತ್ತಾರ. ಹಂಗಂದ್ರೆ ಇದೇನಾಗ್ತರಿ? x is equal to 2y plus 1 ಆಗುತ್ತೆ. ಈ 2y ಎಡಗಡೆ ಹೋದ್ರೆ ಏನಾಗುತ್ತೆ? x minus 2y is equal to 1. ಅಥವಾ ಇದನ್ನ ಇನ್ನೂ ಒಂದು ಯಾವ ರೀತಿ ಬರೀಬಹುದು ಅಂದ್ರೆ 1 ಈ ಕಡೆ ತಗೊಂಡು ಹೋಗ್ರಿ, x minus 2y minus 1 is equal to 0. ನೀವು ಈ ರೀತಿ ಆದ್ರೂ ಬರೆದ್ರು ನಮ್ಮ ಉತ್ತರ ಸರಿ, ಆ ರೀತಿ ಬರೆದ್ರು ಏನಪ್ಪಾ ಅಂದ್ರೆ ನಮ್ಮ ಉತ್ತರ ಸರಿಯಾಗಿರುತ್ತೆ. ಸರಿನಾ? ನಂತರ 23rd ಕ್ವಶನ್ 23ನೇ ಪ್ರಶ್ನೆ ಏನಂದ್ರೆ ನೋಡ್ರಿ? if the lines represented by the equations x plus 2y equal to x plus 2y minus 4 is equal to 0 and ax plus by minus 100 is equal to 0, ax plus by minus 12 is equal to 0, right, are coincident, then find the value of a and b. ಇವೆರಡು ಲೈನ್ಸ್ ಏನಂದ್ರೆ ಇವೆರಡು ಇಕ್ವೇಶನ್ಸ್ ಲೈನ್ಸ್ ನ ರಿಪ್ರೆಸೆಂಟ್ ಮಾಡ್ಲಿಕ್ಕತ್ತಾವು. ಅವೆರಡು ಏನಾಗ್ಲಿಕ್ಕತ್ತಾವ್ರಿ? ಕೋಇನ್ಸಿಡೆಂಟ್ ಆಗ್ಲಿಕ್ಕತ್ತಾವು. ಸೊ ಒಂದ್ ವೇಳೆ ಏನಪ್ಪಾ ಅಂತಂದ್ರೆ ಲೈನ್ಸ್ ಕೋಇನ್ಸಿಡೆಂಟ್ ಇದು ಅಂತಂದ್ರೆ, ಓಕೆ, ಲೈನ್ಸ್ ಕೋಇನ್ಸಿಡೆಂಟ್ ಇದು ಅಂದ್ರೆ ಕೋಇನ್ಸಿಡೆಂಟ್ ಲೈನ್ಸ್ ಇದು ಅಂದ್ರೆ ಏನಾಗಿರ್ತೈತಿ ಅಂತಂದ್ರ ಮೂರು ರೇಷಿಯೋಸ್ ಏನಾಗಿರ್ತಾವ್ರಿ? ಈಕ್ವಲ್ ಇರ್ತಾವು. a1 by a2 is equal to b1 by b2 is equal to c1 by c2 ಆಗಿರ್ತಾವ. ಸೊ ಇಲ್ಲಿ a1 by a2 ಅಂತಂದ್ರೆ ಇಲ್ಲಿ x ಕೋಎಫಿಷಿಯಂಟ್ ಏನದರಿ? 1 ಅದ. ಇಲ್ಲಿ x ಕೋಎಫಿಷಿಯಂಟ್ ಏನದರಿ? a ಅದ. b1 by b2 ಇಲ್ಲಿ y ಕೋಎಫಿಷಿಯಂಟ್ 2 ಅದ. ಇಲ್ಲಿ y ಕೋಎಫಿಷಿಯಂಟ್ ಏನದರಿ? b ಅದ. is equal to c1 by c2 ಇಲ್ಲಿ ಕಾನ್ಸ್ಟೆಂಟ್ಸ್ ಏನದರಿ? -4 ಅದ. ಇಲ್ಲಿ -12 ಅದ. 4 1 4, 4 3 12, 4 1 4, 4 3 12. ಓಕೆ, ಸೊ ಇದು ಎರಡು ಮೈನಸ್ ಇದು ಅಂದ್ರೆ ಏನಿರ್ತೈತ್ರಿ? ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಒಳಗೆ ಮೈನಸ್ ಅದಾವ ಅಂತಂದ್ರೆ ದಟ್ ಬರುವ ಇದನ್ನ ನಾವು ಬರ್ದಿ ಅಂದ್ರೆ ಪ್ಲಸ್ ಒಳಗ ಬರ್ದಿರ್ತೀವಿ. ಓಕೆನಾ? ಇದನ್ನ ಎರಡು ಇವು ಮೂರು ಈಕ್ವಲ್ ಅದಾವ್ರಿ. ಇದು ಸಪರೇಟ್ ಸಪರೇಟ್ ಆಗಿ ಬರ್ಕೊಳ್ಳಿ ಅಂತ 1 by a is equal to ಏನಾಗಿರ್ತೈತಿ ಅಂದ್ರೆ 1 by 3 ಆಗ್ತೈತಿ. ಸೊ ಇದು ಏನ್ ನಮ್ಗೆ ಕೊಡ್ತೈತಿ ಅಂತಂದ್ರೆ ದಿಸ್ ಗಿವ್ಸ್ ಅಸ್ a is equal to
3 ಎ ಈ ಕಡೆ ಹೋಗ್ಲಿ 3 ಈ ಕಡೆ ಹೋಗ್ಲಿ ಸೊ ಎ ಈಕ್ವಲ್ ಟು ಏನ್ ಬರ್ತೈತಿ ಅಂದ್ರೆ 3 ಬರ್ತೈತಿ. ಆ ನಂತರ ಇದೇ ರೀತಿಯಾಗಿ ನಾವು ಇಲ್ಲಿ ಏನಂತಂದ್ರೆ ಏನ್ರಿ 2 ಬೈ ಬಿ ಇಸ್ ಈಕ್ವಲ್ ಟು 2 ಭಾಗಲೆ ಬಿ ಇಸ್ ಈಕ್ವಲ್ ಟು ಏನಂತಂದ್ರೆ 1/3. ಓಕೆ, ಬಿ ಈ ಕಡೆ ಹೋಗ್ಲಿ 3 ಈ ಕಡೆ ಹೋಗ್ಲಿ, ಇಲ್ಲಿ ಡಿವೈಡೆಡ್ ಬೈ ಈ ಕಡೆ ಹೋದ್ರೆ ಏನಾಗುತ್ತೆ ರೀ ಇಂಟು ಆಗುತ್ತೆ, 2 ಇಂಟು 3 ಈಕ್ವಲ್ ಟು ಬಿ ಆಗುತ್ತೆ. ಅಥವಾ ನಾವು ಇದನ್ನ ಯಾವ ರೀತಿ ಬರೀಬಹುದು ಅಂತಂದ್ರೆ ಬಿ ಇಸ್ ಈಕ್ವಲ್ ಟು 2 ಇಂಟು 3 ಅಂತ ಬರೀಬಹುದು. ಅಂದ್ರೆ ಬಿ ವ್ಯಾಲ್ಯೂ ಏನ್ ಬರ್ತೈತಿ ಅಂದ್ರೆ 6 ಬರ್ತೈತಿ. ಸೊ ಬಿ 6 ಆಗಿರ್ತೈತಿ. ಆ ನಂತರ ಎ ಏನಾಗಿರ್ತೈತಿ ಅಂತಂದ್ರೆ 3 ಆಗಿರ್ತೈತಿ. ರೈಟ್. ಸೊ ನೆಕ್ಸ್ಟ್ ಪ್ರಶ್ನೆ 24ನೇದು ಏನದ ನೋಡ್ರಿ. If the lines represented by the equations 4x plus py plus 8 equal to 0, 4x plus py plus 8 equal to 0 ಒಂದೇ ಲೈನ್ ರಿಪ್ರೆಸೆಂಟ್ ಮಾಡುವಂತ ಇಕ್ವೇಶನ್. ಆ ನಂತರ 4x plus 4y plus 2 equal to 0, 4x plus 4y, 4x plus 4y plus 2 is equal to 0. ಈ ರೀತಿಯಾದಂತ ಎರಡು ಇಕ್ವೇಶನ್ ಅದಾವ್ರಿ. ಆರ್ ಪ್ಯಾರಲಲ್ ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಪಿ. ಸೊ ಇವೆರಡು ಇಕ್ವೇಶನ್ ಏನ್ ರಿಪ್ರೆಸೆಂಟ್ ಮಾಡ್ತಾವಲ್ಲ ಆ ಲೈನ್ಸ್ ಏನದ ಅಂದ್ರೆ ಎರಡು ಪ್ಯಾರಲಲ್ ಅದಾವು. ಹಂಗಂದ್ರೆ ಪಿ ವ್ಯಾಲ್ಯೂ ಏನಾಗಿರ್ತೈತಿ ಅಂತ ಕೇಳಕತ್ತಾರ. ಓಕೆ ರೈಟ್. ಸೊ ಇವೆರಡು ಇಕ್ವೇಶನ್ ಪ್ಯಾರಲಲ್ ಅದಾವ ಅಂದ್ರೆ ಕಂಡೀಷನ್ ಏನಿರ್ತೈತಿ a1 by a2 is equal to b1 by b2. ಮೊದಲನೇದು ಎರಡು ಈಕ್ವಲ್ ಇರ್ತಾವು, ಮೂರನೇದು ಏನಾಗಿರಲ್ಲ ಅಂತಂದ್ರೆ ಈಕ್ವಲ್ ಇರುವುದಿಲ್ಲ. ಓಕೆನಾ. ಸೊ ದಟ್ ನಮಗೆ ಮೂರನೇದು ಈಕ್ವಲ್ ಇರಲ್ಲ ಅಂದ್ರೆ ಅದನ್ನ ಕನ್ಸಿಡರ್ ಮಾಡುವಂತ ಅವಶ್ಯಕತೆ ಇಲ್ಲ, ಮೊದಲೇ ಎರಡು ಕನ್ಸಿಡರ್ ಮಾಡಿದ್ರೆ ಸಾಕು. ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ ಎಷ್ಟು ಅದರಿ 4 ಅದ, ಡಿವೈಡೆಡ್ ಬೈ 4 ಇಸ್ ಈಕ್ವಲ್ ಟು ಇಲ್ಲಿ y ಕೋಎಫಿಷಿಯಂಟ್ ಏನದರಿ p ಅದ, ಇಲ್ಲಿ y ಕೋಎಫಿಷಿಯಂಟ್ ಏನದರಿ 4 ಅದ. 4 ಒಂದೇ 4, 4 ಒಂದೇ 4, ಈ 4 ಈ ಕಡೆ ಹೋದ್ರೆ ಇಂಟು ಆಗ್ತೈತಿ. ಅಂದ್ರೆ ಇದ್ರ ವ್ಯಾಲ್ಯೂ ಏನ್ ಬರ್ತೈತಿ ಅಂತಂದ್ರೆ p ಇಸ್ ಈಕ್ವಲ್ ಟು 4 ಬರ್ತೈತಿ. ಓಕೆ. ಸೊ ಇಲ್ಲಿ p ದ ವ್ಯಾಲ್ಯೂ ಏನಾಗಿರ್ತೈತಿ ಅಂತಂದ್ರೆ 4 ಆಗಿರ್ತೈತಿ. ಸರಿನಾ. ಇದು ನಮ್ಮ 24ನೇ ಲೆಕ್ಕ ಆಗಿತ್ತು. ಸೊ ದಟ್ ಇದನ್ನ ಪಾಸ್ ಮಾಡ್ಕೊಂಡು ಕಟ್ ಮಾಡ್ಕೊಡ್ರಿ. ಮುಂದೆ 25ರಿಂದ 29 ತನಕ ಮುಂದಿನ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ 25ನೇ ಪ್ರಶ್ನೆ ಏನದ ನೋಡ್ರಿ. ಹೌ ಮೆನಿ ಸೊಲ್ಯೂಷನ್ಸ್ ಡಸ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ x plus 2y minus 4 equal to 0 and 3x plus 2y minus 5 equal to 0 have? ಎಷ್ಟು ಸೊಲ್ಯೂಷನ್ಸ್, ಹೌ ಮೆನಿ ಸೊಲ್ಯೂಷನ್ಸ್ ಏನ್ರಿ ಈ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಗೆ ಸೊಲ್ಯೂಷನ್ಸ್ ಎಷ್ಟು ಇರ್ತಾವ ಅಂತ ಕೇಳಕತ್ತಾರ. ಹೌ ಮೆನಿ ಸೊಲ್ಯೂಷನ್ಸ್ ಆರ್ ದೇರ್ ಫಾರ್ ದಿಸ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಅಂತ ಕೇಳಕತ್ತಾರ. ಸೊ ಇದು ಬೇಕಂದ್ರೆ ನಮ್ಗೆ ಏನ್ ಬೇಕ್ರಿ, ದಟ್ ರೇಷಿಯೋ ಗೊತ್ತಾಗಬೇಕು ನಮ್ಗೆ a1 by a2. ಸೊ x ಇಲ್ಲಿ ಕೋಎಫಿಷಿಯಂಟ್ ಏನದರಿ 1 ಅದ, ಇಲ್ಲಿ x ಕೋಎಫಿಷಿಯಂಟ್ ಏನದರಿ 3 ಅದ. ಆನಂತರ b1 by b2. ಸೊ b1 ಇಲ್ಲಿ y ಕೋಎಫಿಷಿಯಂಟ್ ಏನದರಿ 2 ಅದ, ಇಲ್ಲಿ y ಕೋಎಫಿಷಿಯಂಟ್ ಏನದರಿ 2 ಅದ. 2 ಒಂದೇ 2, 2 ಒಂದೇ 2 is equal to 1. ಇಲ್ಲಿ a1 by a2 1 by 3 ಬರಾಕತೈತಿ, b1 by b2 ಏನ್ ಬರಾಕತೈತಿ ಅಂದ್ರೆ 1 ಬರಾಕತೈತಿ. ಎರಡು ಈಕ್ವಲ್ ಇದಾವ? ಈಕ್ವಲ್ ಇಲ್ಲ. ಒಂದ್ ವೇಳೆ ಈಕ್ವಲ್ ಇದು ಅಂತಂದ್ರೆ ನಾವು c1 by c2 ಕಂಡುಹಿಡಿಬೇಕಾಗ್ತಿತ್ತು. ಆದ್ರೆ ಇವೆರಡು ಏನಂತಂದ್ರೆ ಇಲ್ಲಿ ಈಕ್ವಲ್ ಇಲ್ಲ. ಸೊ ಈ ಎರಡು ಏನಂದ್ರೆ a1 by a2 ಮತ್ತೆ b1 by b2 ಈಕ್ವಲ್ ಇಲ್ಲ ಅಂತಂದ್ರೆ ಅವು ಎಂತ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಆಗಿರ್ತಾವ ಅಂತಂದ್ರೆ ದಟ್ ಇಂಟರ್ಸೆಕ್ಟಿಂಗ್ ಪೇರ್ ಆಫ್ ಲೀನಿಯರ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಆಗಿರ್ತಾವು. ಸೊ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತಂದ್ರೆ ಎಷ್ಟು ಸೊಲ್ಯೂಷನ್ ಇರ್ತಾವ್ರಿ? ಓನ್ಲಿ ಒನ್ ಸೊಲ್ಯೂಷನ್ ಅಥವಾ ಏನಪ್ಪಾ ಅಂತಂದ್ರೆ ಯುನಿಕ್ ಸೊಲ್ಯೂಷನ್ ಅಂತ ಹೇಳ್ತದೆ. ಓಕೆನಾ. ನಂತರ 26ನೇ ಪ್ರಶ್ನೆ. How many solutions does the pair of linear equations 2x plus 3y minus 9 equal to 0, 2x plus 3y minus 9 equal to 0 and 4x plus 6y minus 18 equal to 0 have? ಈ pair of linear equations, ಈ ಒಂದು equations ಏನ್ ರಿಪ್ರೆಸೆಂಟ್ ಮಾಡ್ತಾವಲ್ಲ ಆ pair of lines ಏನಂತಂದ್ರೆ ಅದಕ್ಕೆ ಎಷ್ಟು ಸೊಲ್ಯೂಷನ್ಸ್ ಇರ್ತಾವು ಅಂತ ಕೇಳಕತ್ತಾರ್ರಿ. ಓಕೆ ರೈಟ್. ಎಷ್ಟು ಸೊಲ್ಯೂಷನ್ ಇರ್ತಾವ ಅಂತಂದ್ರೆ ನಮಗೆ ರೇಷಿಯೋ ಬೇಕ್ರಿ a1 by a2. ಸೊ a1 x ಕೋಎಫಿಷಿಯಂಟ್ ಏನದ್ರಿ ಇಲ್ಲಿ 2 ಅದ, ಇಲ್ಲಿ x ಕೋಎಫಿಷಿಯಂಟ್ 4 ಅದ. 2 ಒಂದೇ 2, 2 ಎಳೆ 4, ಇಲ್ಲಿ ಏನ್ ಬರ್ತ್ರಿ 1 ಭಾಗಲೆ 2 ಬರ್ತದೆ. ರೈಟ್. ನಂತರ b1 by b2. ಸೊ ಇಲ್ಲಿ ಇದು y ಕೋಎಫಿಷಿಯಂಟ್ ಏನದ್ರಿ ಇಲ್ಲಿ 3 ಅದ, ಇಲ್ಲಿ 6 ಅದ ರೀ. 3 ಒಂದೇ 3, 3 2 6, ಇಲ್ಲಿ ಎಷ್ಟು ಬರ್ತೈತಿ ಅಂದ್ರೆ 1 ಭಾಗಲೆ 2 ಬರ್ತೈತಿ. ಎರಡು ಈಕ್ವಲ್ ಅದಾವು ಅಂತಂದ್ರೆ ಮತ್ತೆ ನಾವು c1 by c2 ಕಂಡು ಹಿಡಿಬೇಕಾಗ್ತೈತಿ. ಸೊ ಕಂಡು ಹಿಡಿಯೋಣ. c1 by c2 is equal to c1 ಅಂದ್ರೆ ಎಷ್ಟು ಅದ ರೀ -9,
ಇದು ಎಷ್ಟದರಿ C2 ಮೈನಸ್ 18 ಐತಿ 9 ಒಂದ್ಲೆ 9 9 ಎರಡ್ಲೆ 18 ಎರಡು ಕಡೆ ಮೈನಸ್ ಐತಿ ಅಂದ್ರೆ ಬರುವಂತ ಉತ್ತರ ಪ್ಲಸ್ ಆಗಿರ್ತತಿ ಓಕೆನಾ ರೈಟ್ ಸೊ ಇಲ್ಲಿ ಮೂರು ಈಕ್ವಲ್ ಅದಾವ್ರಿ ಹಂಗಂದ್ರೆ ಇಲ್ಲಿ ಏನಾಗತೈತಿ ಅಂದ್ರ a1/a2 is equal to b1/b2 is equal to c1/c2 ಬರಾಕತೈತಿ ಹಂಗಂದ್ರೆ ಇದಕ್ ಇವು ಎಂತ ಲೈನ್ಸ್ ಆಗಿರ್ತಾವ ಅಂದ್ರೆ ಕೋಇನ್ಸಿಡೆಂಟ್ ಲೈನ್ಸ್ ಆಗಿರ್ತಾವು ಸೊ ಹಂಗಂದ್ರೆ ಇದಕ್ಕೆ ಎಷ್ಟು ಸೊಲ್ಯೂಷನ್ ಇರ್ತೈತಿ ಅಂತಂದ್ರೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಇರ್ತಾವ ಸರಿನಾ ರೈಟ್ 27ನೆಯ ಪ್ರಶ್ನೆ ಏನಂದ್ರೆ ನೋಡ್ರಿ ಹೌ ಮೆನಿ ಸೊಲ್ಯೂಷನ್ಸ್ ಡಸ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಇನ್ ಟೂ ವೇರಿಯಬಲ್ಸ್ ಹ್ಯಾವ್ ಇಫ್ ದ ಲೈನ್ಸ್ ರಿಪ್ರೆಸೆಂಟೆಡ್ ಬೈ ದಮ್ ಆರ್ ಇಂಟರ್ಸೆಕ್ಟಿಂಗ್ ಸೊ ಒಂದ್ ವೇಳೆ ಲೈನ್ಸ್ ಏನಾದ್ರೂ ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗ್ಲಿಕತ್ತಾವು ಅಂತಂದ್ರ ಅದಕ್ಕೆ ಎಷ್ಟು ಸೊಲ್ಯೂಷನ್ ಇರ್ತಾವ ಅಂತಂದ್ರೆ ಇದು ಒಂದು ಪಾಯಿಂಟ್ ಒಳಗೆ ಇಂಟರ್ಸೆಕ್ಟ್ ಆಗ್ಲಿಕತ್ತಿ ಹಂಗಂದ್ರೆ ಎಷ್ಟು ಸೊಲ್ಯೂಷನ್ ಇರ್ತಾವು ಅಂತಂದ್ರ ಓನ್ಲಿ ಒನ್ ಸೊಲ್ಯೂಷನ್ ಅಥವಾ ಏನಪ್ಪಾ ಅಂತಂದ್ರೆ ಯುನಿಕ್ ಸೊಲ್ಯೂಷನ್ ಅಂತ ಹೇಳ್ಬೋದು ಓಕೆನಾ ರೈಟ್ ಸೊ ನಂತರ 28ನೆಯ ಪ್ರಶ್ನೆ 28th ಕ್ವೆಶ್ಚನ್ ಏನಂದ್ರೆ ನೋಡ್ರಿ ಹೌ ಮೆನಿ ಸೊಲ್ಯೂಷನ್ಸ್ ಡಸ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ 2x minus 3y plus 4 equal to 0 2x minus 3y plus 4 is equal to 0 and 3x plus 5y plus 8 equal to 0 3x plus 5y plus 8 equal to 0 have ಇವಕ್ಕೆ ಎಷ್ಟು ಸೊಲ್ಯೂಷನ್ ಹೌ ಮೆನಿ ಸೊಲ್ಯೂಷನ್ಸ್ ಅಂತ ಕೇಳಾಕತ್ತಾರ್ರಿ ಇವಕ್ಕೆ ಎಷ್ಟು ಸೊಲ್ಯೂಷನ್ ಇರ್ತೈತಿ ಅಂದ್ರೆ ನಮ್ಗೆ ದಟ್ ಏನ್ರಿ ರೇಷಿಯೋ ಬೇಕು a1/a2 is equal to x ಕೋಎಫಿಷಿಯಂಟ್ 2 ಅದ ಇಲ್ಲಿ 3 ಅದರಿ ಅಂದ್ರೆ ಇದು 2/3 ಬಂತು ಅಂತ ಸೆಕೆಂಡ್ ಕೋಎಫಿಷಿಯಂಟ್ ಸಾರಿ ಸೆಕೆಂಡ್ ರೇಷಿಯೋ b1/b2 ಇದೇನದರಿ ಇಲ್ಲಿ -3 ಅದ ಇಲ್ಲಿ ಏನದರಿ 5 ಅದ -3/5 ಬಂತು ಎರಡು ರೇಷಿಯೋ ಸೇಮ್ ಆಗ್ಲಿಕತ್ತಾವ್ರಿ ಇಲ್ಲ ರೀ ಇದ ಬೇರೆ ಬರಾಕತ್ತೈತಿ ಅದ ಬೇರೆ ಬರಾಕತ್ತೈತಿ ಹಂಗಂದ್ರೆ a1/a2 is not equal to b1/b2 ಇದು ಯಾವ ಕಂಡೀಷನ್ ಅನ್ನ ರಿಪ್ರೆಸೆಂಟ್ ಮಾಡ್ತೈತಿ ಎಂತ ಲೈನ್ಸ್ ಇರ್ತಾವ್ರಿ ಈ ತರ ಕಂಡೀಷನ್ ಇದ್ರೆ ಎಂತ ಲೈನ್ಸ್ ಇರ್ತಾವ ಅಂತಂದ್ರ ಇಂಟರ್ಸೆಕ್ಟಿಂಗ್ ಲೈನ್ಸ್ ಇರ್ತಾವ್ರಿ ಓಕೆ ಸೊ ನಮ್ಗೆ ಏನಂತಂದ್ರೆ ಎಷ್ಟು ಸೊಲ್ಯೂಷನ್ಸ್ ಬರ್ತಾವ ಅಂತ ಕೇಳಕತ್ತಾರ ಎಷ್ಟು ಸೊಲ್ಯೂಷನ್ ಅಂತಂದ್ರೆ ಒನ್ ಸೊಲ್ಯೂಷನ್ ಬರ್ತೈತಿ ಯುನಿಕ್ ಸೊಲ್ಯೂಷನ್ ಅಂತ ಹೇಳ್ಬೋದು ಸರಿನಾ ನಂತರ 29ನೇ ಲೆಕ್ಕ how many solutions does the pair of linear equations 2x plus 3y minus 9 equal to 0 2x plus 3y minus 9 equal to 0 and 3x minus 2y plus 6 equal to 0 3x minus 2y plus 6 equal to 0 okay right so ಇದಕ್ಕೆ ಎಷ್ಟು ಸೊಲ್ಯೂಷನ್ ಇರ್ತೈತಿ ಅಂತ ಕೇಳಕತ್ತಾರ how many solution this pair of linear equations will have ಅಂತ ಕೇಳಕತ್ತಾರ ಸೊ ಇದು ಬೇಕು ಅಂದ್ರೆ ನಮಗೆ ಏನ್ ಬೇಕ್ರಿ ರೇಷಿಯೋ ಬೇಕು a1/a2 ಇಲ್ಲಿ ಏನಂದ್ರೆ x ಕೋಎಫಿಷಿಯಂಟ್ 2 ಅದ ಇಲ್ಲಿ ಎಷ್ಟು ಅದರಿ 3 ಅದ ಆ ನಂತರ ಇಲ್ಲಿ ನೋಡಿದ್ರೆ b1/b2 ನೋಡಿದ್ರೆ ಏನದ್ರಿ ಇಲ್ಲಿ 3 ಅದ ಇಲ್ಲಿ ಎಷ್ಟು ಅದರಿ 2 ಅದ ಸೊ ಇದೇನಾಗುತ್ತಪ್ಪ ಅಂದ್ರೆ -3/2 ಆಗ್ತೈತಿ ಓಕೆ ಎರಡಕ್ಕೂ ಸೇರಿ ನಡ್ಬರ್ಕ್ ಹಾಕ್ಬಿಡ್ರಿ ಓಕೆ ಇವೆರಡು ಈಕ್ವಲ್ ಅದಾವ ಇವೆರಡು ಈಕ್ವಲ್ ಇಲ್ಲ ಅಂದ್ರೆ a1/a2 ಅನ್ನೋದು b1/b2 ಗೆ ಈಕ್ವಲ್ ಇಲ್ಲ ಹಂಗಂದ್ರೆ ಇವು ಎಂತ ಲೈನ್ಸ್ ಆಗಿರ್ತಾವ ಅಂತಂದ್ರೆ ಇಂಟರ್ಸೆಕ್ಟಿಂಗ್ ಲೈನ್ಸ್ ಆಗಿರ್ತಾವು ಸೊಲ್ಯೂಷನ್ಸ್ ಎಷ್ಟಿರ್ತಾವ ಅಂತಂದ್ರೆ ಒನ್ ಸೊಲ್ಯೂಷನ್ ಇರ್ತೈತಿ ದಟ್ ಈಸ್ ಯುನಿಕ್ ಸೊಲ್ಯೂಷನ್ ರೈಟ್ ಸೊ ಇದು ನಮ್ಮ ಏನಪ್ಪಾ ಅಂತಂದ್ರೆ 1 ಮಾರ್ಕ್ ಕ್ವೆಶ್ಚನ್ಸ್ ಆಗಿದ್ದು ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಳ್ರಿ ಓಕೆ ಇವಿಷ್ಟು ಏನಪ್ಪಾ ಅಂದ್ರೆ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಇನ್ ಟೂ ವೇರಿಯಬಲ್ಸ್ ಚಾಪ್ಟರ್ ಇದ್ದು 1 ಮಾರ್ಕ್ ಕ್ವೆಶ್ಚನ್ಸ್ ಆಗಿದ್ದು ರೀ ಸೊ ನೆಕ್ಸ್ಟ್ ವಿಡಿಯೋ ಒಳಗೆ ಏನ್ ಮಾಡೋಣ ಅಂತಂದ್ರೆ 2 ಮಾರ್ಕ್ಸ್ ಕ್ವೆಶ್ಚನ್ಸ್ ಅನ್ನ ಡಿಸ್ಕಸ್ ಮಾಡೋಣ ಅಂತ ಓಕೆನಾ ರೈಟ್ ಸೊ ದಟ್ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದು ನಿಮ್ಗೆ ಚೆನ್ನಾಗಿ ಅರ್ಥ ಆಗಿತ್ತೆ ಅಂದ್ರೆ ಸರಿ ಇಲ್ಲ ಸರ್ ದಟ್ ನಮ್ಗೆ ಇನ್ನೂ ಒಂದಿಷ್ಟು ಡೌಟ್ಸ್ ಅದಾವು ಇನ್ನೂ ಕ್ಲಾರಿಫೈ ಆಗಿಲ್ಲ ನಮ್ಗೆ ಇನ್ನೂ ಸ್ವಲ್ಪ ಡೌಟ್ಸ್ ಇದಾವು ಅಂತಂದ್ರೆ ಅವನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ ಸ್ವಲ್ಪ ಹೊತ್ತೊಳಗೆ ನಿಮ್ಮ ಡೌಟ್ ಅನ್ನ ಕ್ಲಿಯರ್ ಮಾಡುವಂತ ಒಂದು ಪ್ರಯತ್ನ ನಾನು ಮಾಡಿರ್ತೀನಿ ಓಕೆನಾ ರೈಟ್ ಸೊ ನೀವು ಚೆನ್ನಾಗಿ ಓದ್ಕೊಳ್ರಿ ನಿಮ್ಗೆ ಓದಿದ್ದೆಲ್ಲ ಚೆನ್ನಾಗಿ ಅರ್ಥ ಆಗ್ಲಿ ನೆನ್ಕೊಳ್ಳಿ ನಂತರ ನಿಮ್ಮ ಭವಿಷ್ಯ ಉಜ್ವಲವಾಗಿರ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ